Hey, hi guys, welcome to my channel. This is Netra Anand. Yes, ಏನು ಟ್ರಿಪ್ ಸೋಲೋ ಅಂತೆಲ್ಲ ಹೇಳ್ತಿದ್ದೆ, ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ಹೋಗಿ ನನ್ನ ಸ್ಕಿನ್ನ ಬರ್ಬಾದ್ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಮಿರರಲ್ಲಿ ನೋಡಬೇಕಾದ್ರೆ ಡೌಟ್ ಆಗ್ತಿದೆ, ನಾನಾ ಹೌದಲ್ಲ ಅಂತ. ನಿಮಗೆ ಕಾಣ್ತಿದ್ದಿಲ್ಲ ಗೊತ್ತಿಲ್ಲ, ಫುಲ್ ಆಕ್ನೀಸ್ ಆಗಿದೆ, ಸ್ಕಿನ್ ಫುಲ್ ಅಲರ್ಜಿ ಆಗಿ ಹೋಗಿದೆ ನನಗೆ. ಒಂದು ಏನು ಹೇಳ್ತಾರೆ, ನೀರು ಚೇಂಜ್ ಆಗೋಯ್ತು. ಆ ಕೂದಲು ಫಾಲ್ಸಲ್ಲಿ ಏನಿದೆ, ನಾನು ಮುಳುಗಬಾರ್ದು, ನೀರಲ್ಲಿ ಹೋಗ್ಬಾರ್ದು. ತುಂಬ ಕೂಲ್ ಇತ್ತು ನೀರು, ಎಷ್ಟು ಚಳಿ ಆಯಿತು ಅಂದರೆ ಸಿಕ್ಕಾಪಟ್ಟೆ ಚಳಿ ಆಯಿತು. ಅದಾದಮೇಲೆ ಏನಾಯಿತು, ನಾನು ಡ್ರೆಸ್ ಚೇಂಜ್ ಮಾಡಲಿಲ್ಲ, ಅದೇ ಡ್ರೆಸ್ಸಲ್ಲಿ ನಾನು ಮನೆಗೆ ಬಂದಿದ್ದು. ಸೊ ಹಾಗಾಗಿ 5 ಅವರ್ಸ್ ಮೇ ಬಿ ಅನಿಸುತ್ತೆ, 5 ಅವರ್ಸ್ ನಾನು ಆ ಚಂಡಿ ಒದ್ದೆ ಬಟ್ಟೆಯಲ್ಲೇ ಇದ್ದೆ ನಾನು. ಸೊ ಹಾಗಾಗಿ ಜ್ವರ ಬಂದಿದೆ, ಶೀತ ಬಂದಿದೆ, ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದೆ. ಕಂಪ್ಲೀಟ್ ನೇತ್ರನೇ ಚೇಂಜ್ ಆಗಿ ಬಂದುಬಿಟ್ಟಿದ್ದಾರೆ ಟ್ರಿಪ್ಪಿಂದ. ಅದು ಗೊತ್ತಿಲ್ಲ, ಸನ್ಸ್ಕ್ರೀನ್ ಹಾಕಿದ್ದೀನಿ, ಎಲ್ಲ ಹಾಕಿ ಏನು ಹಾಕಿದ್ರು ನನಗೆ ವರ್ಕೌಟ್ ಅಂತೂ ಆಗ್ತಾನೆ ಇಲ್ಲ. ಸೊ ಲಾಸ್ಟ್ ಆಪ್ಷನ್ ಈಗ ನನಗಿರೋದು ಏನಂದರೆ, ಆ್ಯಕ್ಚುಲಿ ನಾನು 2 ಡೇಸ್ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದೆ. ಓಕೆ, ಸೊ ನಾನು ಕೆಲಸಕ್ಕೆ ರಜೆ ಸಹ 2 ದಿನ ತೊಗೊಂಡಿದ್ದೆ. ಬಟ್ ಸ್ಟಿಲ್ ನಾನು ಒಂದೇ ದಿನದಲ್ಲಿ ಹೋಗಿ ಒಂದೇ ದಿನದಲ್ಲಿ ವಾಪಸ್ ಬಂದಿದ್ದೀನಿ. ಯಾಕಪ್ಪ ಅಂದರೆ, ಒಂದು ನನಗೆ ಬಾಡಿ ಸಪೋರ್ಟ್ ಮಾಡಲಿಲ್ಲ ಗೈಸ್. ಓಕೆ, ಬಾಡಿ ನನಗೆ ಸಪೋರ್ಟೇ ಮಾಡ್ತಿಲ್ಲ. ಆಮೇಲೆ ಅದೆಲ್ಲ ಇನ್ಸಿಡೆಂಟ್ ಏನಾಯಿತು ನೋಡಿದ್ರಲ್ಲ ಲಾಸ್ಟ್ ವ್ಲಾಗಲ್ಲಿ, ಈಚ್ ಎಲ್ಲ ಬಂದಿತ್ತು. ಸೊ ಅದನ್ನ ನೋಡಿ ನನಗೆ ಫುಲ್ ನನಗಿದ್ದ ಧೈರ್ಯ ಎಲ್ಲ ಡಮಾರಾಗೋಯ್ತು. ನನಗೆ ಆಗಲೇ ಇಲ್ಲ ನೆಕ್ಸ್ಟ್ ನನಗೆ. ಸೊ ಕಂಟಿನ್ಯೂ ಮಾಡಬೇಕಂತ. ಸೊ ಅಲ್ಲಿಂದ ಬಂದೆ. ಅಲ್ಲಿಂದ ನಾನು ಎಷ್ಟು 4 ಗಂಟೆಗೆ ಹೊರಟಿದ್ದು, ಬಟ್ ನಾನು ಮನೆ ರೀಚ್ ಆಗುವಾಗ ಆಲ್ಮೋಸ್ಟ್ 8:45 ಹಾಗೆ ಆಗಿತ್ತು ನೈಟು. ಸೊ ಅದು ಸಹ ಪ್ರಾಬ್ಲಮ್ ಏನಂದರೆ, ನನಗೆ ಕ್ಯಾಶ್ ನಾನು ಹೋಲ್ಡ್ ತಗೊಂಡು ಏನು ಹೋಗಿದ್ದೆ, ಅಲ್ಲಿಂದ ನಾನು ಬಸ್ಸಿಗೆ ಕೊಟ್ಟೆ. ನಾನು ಕಾರ್ಕಳದಿಂದ ಮ್ಯಾಂಗ್ಳೂರಿಗೆ ಬರಬೇಕಾದ್ರೆ 80 ಸಮಥಿಂಗ್ ಏನೋ ಹೋಯಿತು. ಸೊ ಆಮೇಲೆ ನಾನು ಜಾಸ್ತಿ ಕ್ಯಾಶ್ನ ಕ್ಯಾರಿ ಮಾಡಲ್ಲ ನಾನು, ಆಯಿತಾ. ನಾನು ಜಿಪೇನೇ ಯೂಸ್ ಮಾಡೋದು. ಹಾಗಾಗಿ ವಾಪಸ್ ಅಲ್ಲಿಂದ ಮನೆಗೆ ಹೋಗಲಿಕ್ಕೆ ನನ್ನ ಹತ್ರ ಕ್ಯಾಶ್ ಇರಲಿಲ್ಲ. ಸೊ ಜಿಪೇಲಿದ್ದಿದ್ದು ಮೊಬೈಲ್ ಸ್ವಿಚ್ ಆಫ್ ಆಗಲಿಕ್ಕೆ ಆಲ್ಮೋಸ್ಟ್ 1 or 2%. ಒಂದು ಗೂಗಲ್ ಫಿಕ್ಸಲ್ಲಿ ಆಗಿರೋದು ಚಾರ್ಜ್ ಬೇಗ ಖಾಲಿ ಆಗ್ತಿದೆ ನಂದು. ತುಂಬ ಹೊತ್ತು ನಿಲ್ಲಲ್ಲ ನಾನು ಚಾರ್ಜ್. ಸೊ ಅಲ್ಲಿ ಹೋಗಬೇಕಾದ್ರೆ ಚಾರ್ಜ್ ಖಾಲಿ ಆಯಿತು. ಸೊ ಏನು ಮಾಡಬೇಕು, ಆದಷ್ಟು ನಡ್ಕೊಂಡು ಹೋದೆ. ಪುನಃ ಅಲ್ಲಿಂದ ನನಗೆ ಆಗಲೇ ಇಲ್ಲ. ಓಕೆ, ನನಗೆ ಅದೇ ಆಗಲೇ ಇಲ್ಲ, ಬಾಡಿ ನನಗೆ ಸಪೋರ್ಟ್ ಮಾಡಲಿಲ್ಲ, ಸುಸ್ತಾಗಿ ಹೋಗಿತ್ತು, ನನಗೆ ರೆಸ್ಟೇ ಇರಲಿಲ್ಲ ನನಗೆ. ಅದು ಹೋಗಲಿಕ್ಕೆ ಕೂದಲು ಫಾಲ್ಸಿಗೆ ಹೋಗಲಿಕ್ಕೆ ಅರ್ಧ ಗಂಟೆ ಹೋಗಬೇಕು. ಪುನಃ ಅಲ್ಲಿಂದ ಮೇನ್ ಎಂಟ್ರೆನ್ಸ್ಗೆ ಬರಲಿಕ್ಕೆ ಪುನಃ ಅರ್ಧ ಗಂಟೆ ನಡ್ಕೊಂಡು ಬರಬೇಕು. ಅರ್ಧ ಗಂಟೆ ಅಂದರೆ ನಾರ್ಮಲ್ ರೋಡ್ ಅಲ್ಲ ಅದು. ಹೇಗಿದೆ ಅಂದರೆ ನೀವೇ ನೋಡಿದ್ರಲ್ಲ, ಕಲ್ಲು, ಆ ಕಾಡು ನಡುವೆ. ಅಯ್ಯಯ್ಯೋ, ಅಷ್ಟು ಸಾಕಾಗಿ ಹೋಗುತ್ತೆ. ಸೊ ನಡುವಲ್ಲಿ ರಿಕ್ಷಾ ಸ್ವಲ್ಪ ಇನ್ನಿತ್ತು ಮನೆ ರೀಚ್ ಆಗಿ, ಸ್ವಲ್ಪ ರಿಕ್ಷಾದಲ್ಲಿ ಹೋಗಿ ಅಲ್ಲಿಂದ ಲಾಸ್ಟ್ ಮನೆ ಹತ್ತಿರ ಹೋಗಿ ಅಮ್ಮನಿಗೆ ಕರೆದು ಮತ್ತೆ ಅಮ್ಮ ಪೇ ಮಾಡಿದರು. ಸೊ ಆ ಥರ ಆಯಿತು ನಂದು. ಸೊ ಬೆಳಿಗ್ಗೆ ಎದ್ದೇಳಿಕೆನೇ ಆಗ್ತಿಲ್ಲ. ನಾನು ಎಷ್ಟೊಂದು 12 ಗಂಟೆಗೇನೆ ಎದ್ದಿದ್ದೀನಿ ಇವತ್ತು. ಬೆಳಿಗ್ಗೆ ಜಿಮ್ ಹೋಗಬೇಕಂತ ಅಂದ್ಕೊಂಡಿದ್ದೆ. ಜಿಮ್ ಆಯಿತು, 3 ಡೇಸ್ ಆಯಿತು ಜಿಮ್ಗೆ ಹೋಗಿಲ್ಲ. ಸೊ ಇವತ್ತು ನೈಟ್ ಹೋಗಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೇನೆ. ಹೋಗಲೇಬೇಕು, ಯಾಕಂದರೆ ಸ್ವಲ್ಪ ನಮ್ಮ ಕೋಚ್ ಸ್ಟ್ರಿಕ್ಟ್ ಇದ್ದಾರೆ. ಅಂದರೆ ರಜೆ ಫಸ್ಟೇ ವಾರ್ ಮಾಡಿದ್ದಾರೆ ಅದ್ರ ನನಗೆ, ನೀವೇನಾದರೂ ರಜೆ ಮಾಡಿದರೆ ಎಲ್ಲ ಸೆಟ್ನ 25 to 3 ಸೆಟ್ ಮಾಡಬೇಕಂತ ಹೇಳಿದ್ದಾರೆ. ಸೊ ಆಲ್ಮೋಸ್ಟ್ 3 ಡೇಸ್ ಆಯಿತು, ವರ್ಕೌಟ್ ಇಲ್ಲ, ಏನಿಲ್ಲ, ಹಿಂಗೆ ಓಡಾಡ್ತಾ ಇದ್ದೀನಿ. ಇವತ್ತು ಹೋಗಲೇಬೇಕು, ಅಟ್ ಎನಿ ಕಾಸ್ಟ್ ಹೋಗಬೇಕು ಜಿಮ್ಗೆ. ಸ್ವಲ್ಪ ಭಯ ಇದೆ ಏನು ಹೇಳ್ತಾರ ಅಂತ, ನೋಡುವ. ಇನ್ನು ರೆಡಿಯಾಗಿ ಹೊರಡೋದು. ರೆಡಿ ಆಗ್ಲಿಕ್ಕೆ ಅಂತ ಏನಿಲ್ಲ, ಜಿಮ್ನ. ಮತ್ತು ಇನ್ನೊಂದು ಏನಂದರೆ, ನಾನು ಟ್ರಿಪ್ಪಿಗೆ ಹೋದಾಗ ನಾನು ಕ್ಯಾರಿ ಮಾಡೋದು ನನ್ನ ಜಿಮ್ ಬ್ಯಾಗ್ನ. ಸೊ ಅಲ್ಲಿ ಇಲ್ಲಿ ಸಿಕ್ಕಿ ಆ ಮುಳ್ಳಿಗೆಲ್ಲ ನನ್ನ ಬ್ಯಾಗ್ ಜಿಪ್ ಹೋಗಿಬಿಟ್ಟಿದೆ. ಒಂದು ಸ್ಮಾಲ್ ಎದುರುಗಡೆ ಬ್ಯಾಗ್ ಇತ್ತು, ಅದರ ಜಿಪ್ ಹೋಗಿದೆ. ಅದನ್ನು ಸರಿ ಮಾಡಿಸ್ಬೇಕು. ಈಗ ಆಗುತ್ತೆ ಇಲ್ವೋ ಗೊತ್ತಿಲ್ಲ, ಅಲ್ಲಿ ಅಂಗಡಿ ಓಪನ್ ಇದೆ ಏನೋ ಗೊತ್ತಿಲ್ಲ ಜಿಪ್ ಸರಿ ಮಾಡೋದು. ಇದ್ದರೆ ಮಾಡಿಸ್ತೇನೆ, ಇಲ್ಲದ್ರೆ ಇಲ್ಲ. ಅದಾದಮೇಲೆ ಶೂಸ ನಂದು ಜಿಮ್ಮಲ್ಲೇ ಬಾಕಿ ಇದೆ. ಇಲ್ಲಿಂದ ನಾನು ಚಪ್ಪಲ್ ಹಾಕ್ಕೊಂಡು ಹೋಗಬೇಕು, ಸ್ಲಿಪ್ಪರ್ನ. ಸೊ ಸ್ಲಿಪ್ಪರ್ ಏನಾಗಿದೆ ಅಂದರೆ, ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ಫುಲ್ ಅಂದರೆ ಬರುವಾಗ ಮಳೆ ಇತ್ತು. ಸೊ ಕೆಸರಾಗಿ ಎಲ್ಲ ಅದಕ್ಕೆ ಹಿಂಗೆ ಮೆತ್ಕೊಂಡ್ಬಿಟ್ಟಿದೆ, ಅದನ್ನು ಕ್ಲೀನ್ ಮಾಡಬೇಕೀಗ. ಆಮೇಲೆ ಜಿಮ್ ಡ್ರೆಸ್ ಎಲ್ಲಿದೆ ಏನು ಗೊತ್ತಿಲ್ಲ. ನೋಡುವ, ನೀರು ಬಾಟಲ್ ಒಂದು ಫಿಲ್ ಮಾಡಿ ಸ್ವಲ್ಪ ರೆಡಿಯಾಗಿ ಹೋಗ್ಬೇಕು. ರೆಡಿ ಅಂದರೆ ಏನು ರೆಡಿ, ಮೇಕಪ್ ಗಿಕಪ್ ಏನಿಲ್ಲ ಜಿಮ್ಮಲ್ಲಿ. ಜಸ್ಟ್ ಮಾಯ್ಶ್ಚರೈಸರ್ ಮತ್ತು ಸೆರಮ್ ಹಾಕ್ತೇನೆ. ಸೆರಮ್ ಸನ್ಸ್ಕ್ರೀನ್ ಮಸ್ಟ್, ಯಾಕಂದರೆ ನನಗೀಗ ಸ್ಕಿನ್ ಮತ್ತೆ ಮೊದಲಾಗಿ ತರಲೇಬೇಕು. ನೋಡಿ ಎಷ್ಟು ಆಗ್ನಿಸ್ ಬಂದಿದೆ, ಫುಲ್ ಅಲರ್ಜಿ ಆಗೋಗಿದೆ. ನನ್ನ ಕೈ ಕಾಲೆಲ್ಲ ನೋಡಿದ್ರೆ ಓ ಲೀಚಸ್ ಎಲ್ಲ ಇದ್ದು ಬೇಡ, ಆ ಥರ ಆಗಿದೆ. ಸೊ ಎಷ್ಟು ತಡ ಮಾಡೋದು ಬೇಡ, ಜಿಮ್ಮಿಗೆ ಹೋಗುವ. ಜಿಮ್ಮಲ್ಲಿ ನಾನು ವೀಡಿಯೋ ಮಾಡ್ತೇನೆ ಅಲ್ವೋ ನಂಗೆ ಗೊತ್ತಿಲ್ಲ, ನೋಡಿದೆ ಆದರೆ ನಾನು ಮಾಡ್ತೇನೆ, ಇಲ್ಲಾದರೆ ಇಷ್ಟೇ ಮುಗಿಸ್ಕೊಂಡು ಬಂದಮೇಲೆ ವೀಡಿಯೋ ಮಾಡ್ತೇನೆ. ಸೊ ಬನ್ನಿ ನಾವು. ಸೊ ರಿಕ್ಷಾಗೆ ಕಾಯ್ತಿದ್ದೇನೆ. ಸೊ ರಿಕ್ಷಾ ಬರ್ತಿಲ್ಲ. ಫೈನಲಿ
ರಿಕ್ಷಾ ಬಂತು, ರಿಕ್ಷಾದಲ್ಲಿ ಕೂತ್ಕೊಂಡು ಸೀದಾ ಹೋದೆ. ಅಲ್ಲಿಂದ ಬಂದ ತಕ್ಷಣ ಪ್ರೀ ವರ್ಕೌಟ್ ಅಂತೊಂದು ಹೊಂಡ ಅಂದರೆ ಏನು ಹೇಳ್ತಾರೆ ಎಳನೀರೊಂದು ಕುಡಿದು ಸೀದಾ ಜಿಮ್ ಹತ್ರ ಹೋದೆ. ನಮ್ಮದು ಜಿಮ್ ಇರೋದು 3rd ಫ್ಲೋರಲ್ಲಿ. ಪುಣ್ಯನೋ ಏನೋ ಗೊತ್ತಿಲ್ಲ, ಲಿಫ್ಟ್ ಇದೆ. ಇಲ್ಲದಿದ್ದರೆ ಲೆಗ್ ಡೇ ಎಲ್ಲ ಆಗುವಾಗ ಸ್ಟೆಪ್ಪಲ್ಲಿ ಬಂದರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಜಿಮ್ಗೆ ಹೋಗೋರಿಗೆ ಗೊತ್ತಿರುತ್ತೆ. ಸೊ ಎಸ್, ಅಲ್ಲಿಂದ ಹೋಗಿ ಓಕೆ, ಇದೇ ಜಿಮ್ ಫ್ಲೋರ್, ನಮ್ಮದು 3rd ಫ್ಲೋರ್. ವಾಯ್ಸ್ ಸರಿ ಇಲ್ಲ, ಸ್ವಲ್ಪ ಶೀತ ಆಗಿದೆ, ಸಾರಿ. ಇದು ಹೊರಗಡೆ ಆಯಿತಾ, ಜಿಮ್ನ ಹೊರಗಡೆ ಇದು 3rd ಫ್ಲೋರ್ ಇರೋದ್ರಿಂದ ಅಲ್ಲಿ ನಿಮಗೆ ಕಾಣ್ತಿದ್ದಲ್ಲ, ಡೋರ್ ಹಾಗೆ ಓಪನ್ ಆಗೋದಿಲ್ಲ, ಪಂಚ್ ಮಾಡಬೇಕು ನಾವು. ಸೊ ಅದಾದಮೇಲೆ ಡೋರ್ ಓಪನ್ ಆಗೋದು. ಒಳಗಡೆಯಿಂದ ಹೊರಗಡೆ ಬರಬೇಕಾದ್ರೆ ಒಂದು ಬೆಲ್ ಇರುತ್ತೆ, ಸೊ ಪ್ರೆಸ್ ಮಾಡಬೇಕು. ಸೊ ಅಲ್ಲಿಂದ ಒಳಗಡೆ ಬಂದ ತಕ್ಷಣ ಒಂದು ಲೇಡೀಸ್ ರೂಮ್ ನಮಗೆ ಕೊಟ್ಟಿದ್ದಾರೆ. ಅದರ ಡ್ರೆಸ್ ಚೇಂಜ್ ಮಾಡಿದೆಲ್ಲ, ತುಂಬ ಚಿಕ್ಕದು. ಅದರಲ್ಲೇ ವಾಶ್ರೂಮ್ ಇದೆ. ಈ ಕಡೆನೂ ಚೆಂದ ವ್ಯೂ ಕಾಣ್ತದೆ. ಕತ್ತಲೆ ಆಗಿದೆ, ಈಗ ಅಷ್ಟು ಕಾಣ್ತಿಲ್ಲ, ಮತ್ತು ಮಳೆ ಸಹ ಬರ್ತಾ ಇತ್ತು ಲೈಟಲ್ಲಿ. ಸೊ ಇದು ಈಗ ನೋಡ್ತಿದ್ರಲ್ಲ, ಅದು ವಾಶ್ರೂಮ್ ಆಯಿತಾ. ಅದೊಂದು ಹ್ಯಾಂಡ್ ವಾಶ್ ಮಾಡಲಿಕ್ಕೆ ವಾಶ್ ಮಿಷಿನ್ ಕೊಟ್ಟಿದ್ದಾರೆ. ರೂಮಿಂದ ಹೊರಗಡೆ ಬಂದ ತಕ್ಷಣ ಲೆಫ್ಟಲ್ಲಿರೋದು ಬಾಯ್ಸ್ ರೂಮ್ ಮತ್ತು ವಾಶ್ರೂಮ್ ಅಲ್ಲಿದೆ. ನಾನು ಹೇಳಿದ್ದೆಲ್ಲ, ಇನ್ನೊಂದು ಹೊರಗಡೆ ಒಂದು ರ್ಯಾಕ್ ಕೊಟ್ಟಿರ್ತಾರೆ, ಅಲ್ಲಿ ಸಹ ಬೇಕಿದ್ರೆ ಇಡ್ಬೋದು. ಆಮೇಲೆ ನೀರು ಕುಡಿಲಿಕ್ಕಿದೆ. ಸೊ ಇದು ನಮ್ಮ ಜಿಮ್ ಆಯಿತಾ. ಆ ಸೈಡ್ಸ್ ಇದೆ, ಬಟ್ ನಾನು ಅದು ವೀಡಿಯೋ ಮಾಡಲಿಲ್ಲ ಅಷ್ಟು, ಇಲ್ಲಿ ಮಾತ್ರ ನಾನು ಮಾಡಿದ್ದು. IPL ಮ್ಯಾಚ್ ಆಗ್ತಿತ್ತು, ಸೊ ಅದನ್ನು ನೋಡ್ತಾನೆ ವರ್ಕೌಟ್ ಮಾಡ್ತಿದ್ವಿ. ಇವತ್ತು ಆ್ಯಕ್ಚುಲಿ ಯಾವಾಗಲೂ ನನಗೆ 15 ಇದ್ದು 3 ಸೆಟ್ಸ್ ಇರ್ತಿತ್ತು. ಇವತ್ತು ನಾನು 2 ಡೇಸ್ ಲೀವ್ ಹಾಕಿದ್ದೆ ಅಂತ 25 3 ಸೆಟ್ ಮಾಡಿದ್ದಾರೆ. ಬ್ರದರ್ಸ್ಗೆ ಮಾಡಿದ್ದಾರೆ ಕೋಚ್. ರಜೆ ಮಾಡಿದ್ದಕ್ಕೆ ಸ್ವಲ್ಪ ಬಂದಿತ್ತು. ಸೊ ಫೈನಲಿ ಆಯ್ತು, ಇನ್ನು ಹೊರಡೋದು. ಇನ್ನೂ ರಜೆ ಮಾಡೋದಿಲ್ಲ, ಕಂಟಿನ್ಯೂಸ್ ಬರ್ತೇನೆ ಅಂತ ಹೇಳಿದ್ದೇನೆ. ಸೊ ನೋಡು ಹೇಗಾಗ್ತದೆ ಅಂತ. ಓಕೆ, ಹೊರಡುದು. ಬಾಯ್ ಬಾಯ್. ಮಾಡಿದ್ರೆ 1.5 ಗಂಟೆ, ಅವಳೇನು 1 ಗಂಟೆ ಮಾಡಬೇಕಿದ್ರೆ ಜಾಸ್ತಿ ಮಾಡಲ್ಲ. ಇವತ್ತು 1.5 ಗಂಟೆ ಸುಸ್ತಾಗೋಯ್ತು. ಮನೆಗೆ ಹೋಗೋದು ನಾನು. ಹೋಗಿ ಸ್ವಲ್ಪ ಫುಡ್ ತಿಂದು ಮಲಗೋದು. ಆಫ್ಟರ್ ವರ್ಕೌಟ್ ಒಂದು 5 ಬಾಯ್ಲ್ಡ್ ಎಗ್ ತಿಂದೆ. ಮತ್ತು ಹೋಟೆಲಲ್ಲಿ ಮನೆಗೆ ಹೋಗೋಕ್ಕಿಂತ ಅಲ್ಲೇ ಹೋಟೆಲಲ್ಲಿ ಬಿರಿಯಾನಿ ಆರ್ಡರ್ ಮಾಡಿ ತಿಂದು ನಾನು ಮನೆಗೆ ಹೋದೆ. ಚೆನ್ನಾಗಿ ತಿಂದು ಮನೆಗೆ ಒಂದು ಮಂಗಳವಾರ ಅಂತ ಒಂದು ಒಳ್ಳೆ ಮೂವಿನ ನೋಡಿದೆ. ತುಂಬ ಇಷ್ಟ ಆಯಿತು ನನಗೆ. ಹುಡುಗಿಯರಿಗೆ ತುಂಬ ಇಷ್ಟ ಆಗುತ್ತೆ, ಬೇಕಿದ್ದರೆ ನೋಡ್ಬೋದು. ಇದಾಗಿತ್ತು ನನ್ನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.